ಜಾನಪದ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ರಾಮನಗರದ ಜಾನಪದ ಲೋಕದಲ್ಲಿ 2 ದಿನಗಳ ಕಾಲ ಮಹಿಳಾ ಜಾನಪದ ಲೋಕೋತ್ಸವ ನಡೆದಿದೆ. ರಾಜ್ಯದ ವಿವಿಧೆಡೆಯಿಂದ ಬಂದಿರುವಂತಹ ಕಲಾ ತಂಡಗಳ ನೃತ್ಯಗಳು ಪ್ರೇಕ್ಷಕರನ್ನ ರಂಜಿಸಿದ್ವು. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಒಬ್ಬರ ಮೇಲೊಬ್ಬ ಮಹಿಳೆಯರು ನಿಂತು ಕಂಸಾಳೆ ತಾಳಕ್ಕೆ ಎಷ್ಟು ಸೊಗಸಾಗಿ ಕುಣಿತಿದ್ದಾರೆ ನೋಡಿ. ಒಮ್ಮೆ ನೋಡ್ತಾ ಇದ್ರೆ ಹಾಗೆ ನೋಡ್ಬೇಕು ಅನ್ಸುತ್ತೆ. ಈ ದೃಶ್ಯ ಕಂಡು ಬಂದದ್ದು ರಾಮನಗರದ ಜನಪದ ಲೋಕದಲ್ಲಿ. ಜನಪದ ಸೊಗಡನ್ನ ಸಾರಲು ನಿನ್ನೆಯಿಂದ 2 ದಿನಗಳ ಕಾಲ ರಾಮನಗರ ಜನಪದ ಲೋಕದಲ್ಲಿ 31ನೇ ಮಹಿಳಾ ಜನಪದ ಲೋಕೋತ್ಸವ ನಡೀತಿದೆ. ನಿನ್ನೆ ಜನಪದ ವಿದ್ವಾಂಸ ಪುರುಷೋತ್ತಮ, ಹಾಲಕ್ಕಿ ಕಲಾವಿದೆ ಲಕ್ಷ್ಮೀ ಬುದುಗೌಡತಿ, ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಇ.ಚಿ. ಬೋರ್ಲಿಂಗಯ್ಯ ಜನಪದ ಲೋಕೋತ್ಸವಕ್ಕೆ ಚಾಲನೆ ಕೊಟ್ಟರು. ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಮಹಿಳಾ ಕಲಾ ತಂಡಗಳು ನೃತ್ಯ ಪ್ರದರ್ಶನ ಮಾಡಿದವು. ಲೋಕೋತ್ಸವದಲ್ಲಿ 29ಕ್ಕೂ ಹೆಚ್ಚು ಮಹಿಳಾ ಕಲಾ ತಂಡಗಳು ಪಾಲ್ಗೊಂಡಿದ್ದವು. ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ ಮಹಿಳಾ ಕಲಾ ತಂಡಗಳಿಂದ ಅದ್ಭುತವಾಗಿ ಮೂಡಿಬಂದವು. ಈ ವೇಳೆ ಮಾತನಾಡಿದ ಹಾಲಕ್ಕಿ ಕಲಾವಿದೆ ಲಕ್ಷ್ಮೀ ಬುದುಗೌಡತಿ, ಆಧುನಿಕತೆ ಬೆಳೆದಂತೆ ಜನಪದ ಕಲೆಗಳು ನಾಶವಾಗ್ತಿವೆ. ಮಹಿಳೆಯರಿಗೆ ಜನಪದದ ಅರಿವು ಇಲ್ಲದಂತಾಗ್ತಿದೆ. ಹಾಗಾಗಿ ಹಾಲಕ್ಕಿ ಜನಾಂಗದ ಕಲೆಯನ್ನ ಉಳಿಸುತ್ತಿದ್ದೇವೆ, ಮುಂದಿನ ಪೀಳಿಗೆಗೂ ಕಲಿಸಿಕೊಡುತ್ತೀವಿ ಅಂದ್ರು. ಈ ಜಾನಪದ ಹಾಡಂದ್ರೆ ಈಗಿಂತ ಕಲ್ತದಲ್ಲ, ನಮ್ಮ ತಾಯಿಯರ್ದು ಹಿರಿಯರಿಂದ ಕಲ್ತದ್ದು. ತಾಯಿಯರಿಂದ ಹಿರಿಯ ನಾವು ಕಲ್ತಾನೆ. ಈಗ ನಾವು ಒಂದು 100 ಹಾಡಾರು ನಾವು ಹಾಡ್ತೇವೆ, ಒಂದೆಲ್ಲ ಯಾವ ಹಾಡ್ಬೇಕು ಗೊತ್ತಿಲ್ಲ. ಭತ್ತ ಮೇರೋಗ ಹಾಡ್ತೇವೆ, ಕಿತ್ತಳಿಸುವಾಗ ಹಾಡ್ತೇವೆ, ಗದ್ದೆ ಶುಚಿ ನೆಡುವಾಗ ಹಾಡ್ತೇವೆ, ತ್ರಿಪಡಿ ಹೋಗತ್ತೆ, ಎಲ್ಲದಕ್ಕೂ ಒಂದೊಂದು ಹಾಡಿದ್ದೇ ಇತ್ತು. ರಾಗಿ ಬಿಸುವಾಗ ಹಾಡ್ತೇವೆ, ಎಲ್ಲದಕ್ಕೂ ಒಂದೊಂದು ಹಾಡು. ನಮ್ಮ ಕಲೆ ಬಗ್ಗೆ ನಾವು ಹಾಡ್ತಿದ್ದೆ. ಈಗ ನಿಮ್ಮೆಲ್ಲರೂ ನೋಡಿರಲ್ಲ ನಾವು ಹಾಡುದ ಒಂದೊಂದು ಹಾಡು ಯಾವ್ಯಾವ್ದಂದು, ಅದು ನಮಗೆ ಭಾಳ ಖುಷಿ ಆಯ್ತು. ಇವತ್ತು ಕೂಡ ಜನಪದ ಕಲಾ ತಂಡಗಳಿಂದ ರಾಮನಗರದ ಜನಪದ ಲೋಕದಲ್ಲಿ ವಿವಿಧ ನೃತ್ಯ ಪ್ರದರ್ಶನ ನಡೆಯಲಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ. ಜಾನಪದ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ರಾಮನಗರದ ಜಾನಪದ ಲೋಕದಲ್ಲಿ 2 ದಿನಗಳ ಕಾಲ ಮಹಿಳಾ ಜಾನಪದ ಲೋಕೋತ್ಸವ ನಡೆದಿದೆ. ರಾಜ್ಯದ ವಿವಿಧೆಡೆಯಿಂದ ಬಂದಿರುವಂತಹ ಕಲಾ ತಂಡಗಳ ನೃತ್ಯಗಳು ಪ್ರೇಕ್ಷಕರನ್ನ ರಂಜಿಸಿದ್ವು. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಒಬ್ಬರ ಮೇಲೊಬ್ಬ ಮಹಿಳೆಯರು ನಿಂತು ಕಂಸಾಳೆ ತಾಳಕ್ಕೆ ಎಷ್ಟು ಸೊಗಸಾಗಿ ಕುಣಿತಿದ್ದಾರೆ ನೋಡಿ. ಒಮ್ಮೆ ನೋಡ್ತಾ ಇದ್ರೆ ಹಾಗೆ ನೋಡ್ಬೇಕು ಅನ್ಸುತ್ತೆ. ಈ ದೃಶ್ಯ ಕಂಡು ಬಂದದ್ದು ರಾಮನಗರದ ಜನಪದ ಲೋಕದಲ್ಲಿ. ಜನಪದ ಸೊಗಡನ್ನ ಸಾರಲು ನಿನ್ನೆಯಿಂದ 2 ದಿನಗಳ ಕಾಲ ರಾಮನಗರ ಜನಪದ ಲೋಕದಲ್ಲಿ 31ನೇ ಮಹಿಳಾ ಜನಪದ ಲೋಕೋತ್ಸವ ನಡೀತಿದೆ. ನಿನ್ನೆ ಜನಪದ ವಿದ್ವಾಂಸ ಪುರುಷೋತ್ತಮ, ಹಾಲಕ್ಕಿ ಕಲಾವಿದೆ ಲಕ್ಷ್ಮೀ ಬುದುಗೌಡತಿ, ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಇ.ಚಿ. ಬೋರ್ಲಿಂಗಯ್ಯ ಜನಪದ ಲೋಕೋತ್ಸವಕ್ಕೆ ಚಾಲನೆ ಕೊಟ್ಟರು. ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಮಹಿಳಾ ಕಲಾ ತಂಡಗಳು ನೃತ್ಯ ಪ್ರದರ್ಶನ ಮಾಡಿದವು. ಲೋಕೋತ್ಸವದಲ್ಲಿ 29ಕ್ಕೂ ಹೆಚ್ಚು ಮಹಿಳಾ ಕಲಾ ತಂಡಗಳು ಪಾಲ್ಗೊಂಡಿದ್ದವು. ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ ಮಹಿಳಾ ಕಲಾ ತಂಡಗಳಿಂದ ಅದ್ಭುತವಾಗಿ ಮೂಡಿಬಂದವು. ಈ ವೇಳೆ ಮಾತನಾಡಿದ ಹಾಲಕ್ಕಿ ಕಲಾವಿದೆ ಲಕ್ಷ್ಮೀ ಬುದುಗೌಡತಿ, ಆಧುನಿಕತೆ ಬೆಳೆದಂತೆ ಜನಪದ ಕಲೆಗಳು ನಾಶವಾಗ್ತಿವೆ. ಮಹಿಳೆಯರಿಗೆ ಜನಪದದ ಅರಿವು ಇಲ್ಲದಂತಾಗ್ತಿದೆ. ಹಾಗಾಗಿ ಹಾಲಕ್ಕಿ ಜನಾಂಗದ ಕಲೆಯನ್ನ ಉಳಿಸುತ್ತಿದ್ದೇವೆ, ಮುಂದಿನ ಪೀಳಿಗೆಗೂ ಕಲಿಸಿಕೊಡುತ್ತೀವಿ ಅಂದ್ರು. ಈ ಜಾನಪದ ಹಾಡಂದ್ರೆ ಈಗಿಂತ ಕಲ್ತದಲ್ಲ, ನಮ್ಮ ತಾಯಿಯರ್ದು ಹಿರಿಯರಿಂದ ಕಲ್ತದ್ದು. ತಾಯಿಯರಿಂದ ಹಿರಿಯ ನಾವು ಕಲ್ತಾನೆ. ಈಗ ನಾವು ಒಂದು 100 ಹಾಡಾರು ನಾವು ಹಾಡ್ತೇವೆ, ಒಂದೆಲ್ಲ ಯಾವ ಹಾಡ್ಬೇಕು ಗೊತ್ತಿಲ್ಲ. ಭತ್ತ ಮೇರೋಗ ಹಾಡ್ತೇವೆ, ಕಿತ್ತಳಿಸುವಾಗ ಹಾಡ್ತೇವೆ, ಗದ್ದೆ ಶುಚಿ ನೆಡುವಾಗ ಹಾಡ್ತೇವೆ, ತ್ರಿಪಡಿ ಹೋಗತ್ತೆ, ಎಲ್ಲದಕ್ಕೂ ಒಂದೊಂದು ಹಾಡಿದ್ದೇ ಇತ್ತು. ರಾಗಿ ಬಿಸುವಾಗ ಹಾಡ್ತೇವೆ, ಎಲ್ಲದಕ್ಕೂ ಒಂದೊಂದು ಹಾಡು. ನಮ್ಮ ಕಲೆ ಬಗ್ಗೆ ನಾವು ಹಾಡ್ತಿದ್ದೆ. ಈಗ ನಿಮ್ಮೆಲ್ಲರೂ ನೋಡಿರಲ್ಲ ನಾವು ಹಾಡುದ ಒಂದೊಂದು ಹಾಡು ಯಾವ್ಯಾವ್ದಂದು, ಅದು ನಮಗೆ ಭಾಳ ಖುಷಿ ಆಯ್ತು.
ಇವತ್ತು ಕೂಡ ಜನಪದ ಕಲಾ ತಂಡಗಳಿಂದ ರಾಮನಗರದ ಜನಪದ ಲೋಕದಲ್ಲಿ ವಿವಿಧ ನೃತ್ಯ ಪ್ರದರ್ಶನ ನಡೆಯಲಿದೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ.